ವಿಧಾನಸಭಾ ಕ್ಷೇತ್ರ ಇಲ್ಲಿ ಯಾರೇ ಶಾಸಕರಾಗಬೇಕಾದ್ರೂ ಕೂಡ ಬಾಬಾ ಸಾಹೇಬ್ ಗುಣದಿಂದನೇ ಇಲ್ಲಿ ಶಾಸಕರಾಗಬೇಕು. ಆದರೆ ಬಾಬಾ ಸಾಹೇಬರಿಗೆ ಅನ್ಯಾಯ ಆದಾಗ ಅದನ್ನು ಧ್ವನಿ ಎತ್ತುವಂಥ ನೈತಿಕತೆ ಇಲ್ಲಿ ಯಾರಿಗೂ ಇಲ್ಲ. ಆ ಧ್ವನಿ ಎತ್ತುವಂಥ 224 ಕ್ಷೇತ್ರದಲ್ಲಿರ್ತಕ್ಕಂಥ ಯಾರು ಶಾಸಕರಿದ್ರೆ ಅದು ಡಾಕ್ಟರ್ ಕೆ ಅನ್ನದಾನಿ ಸಾಹೇಬರು ಮಾತ್ರ. ಇವತ್ತು ಬೆಳಗಾವಿನಲ್ಲಿ ಅಂಬೇಡ್ಕರ್ ಫೋಟೋ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಪ್ರಥಮವಾಗಿ ಹೋರಾಟವನ್ನು ಮಾಡಿ ಶಕ್ತಿಸೌಧದಲ್ಲಿ ಇವತ್ತು ಅಂಬೇಡ್ಕರ್ ಫೋಟೋವನ್ನು ಇಟ್ಟಂಥ ಕೀರ್ತಿ ಡಾಕ್ಟರ್ ಕೆ ಅನ್ನದಾನಿ ಸಾಹೇಬರು ತಂದಿದೆ. ಇವರು ನಿಜವಾದ ಅಂಬೇಡ್ಕರ್ವಾದಿಗಳು. ಇವತ್ತು 10 ವರ್ಷ ಅಧಿಕಾರದಲ್ಲಿದ್ದಂಥವ್ರು ಮಾಡದೇ ಇರ್ತಕ್ಕಂಥ ಒಂದು ಅಂಬೇಡ್ಕರ್ ಪುತ್ಥಳಿಯನ್ನ ಇವತ್ತು ಮಳವಳ್ಳಿಯ ಹೆದ್ದಾರಿನಲ್ಲಿ ಇವತ್ತು ಪುತ್ಥಳಿಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಇದು ಅಂಬೇಡ್ಕರ್ವಾದಿ ಅಂತ ಅಂದ್ರೆ ಇವರು ನಿಜವಾದ ಅಂಬೇಡ್ಕರ್ವಾದಿಗಳು, ಡೋಂಗಿ ಅಂಬೇಡ್ಕರ್ವಾದಿಗಳಲ್ಲ ಇವರು. ಅದೇ ರೀತಿ ಪ್ರಾದೇಶಿಕ ಪಕ್ಷದ ನೈತಿಕತೆ ಏನು ಅಂತಂದ್ರೆ ಕನ್ನಡಕ್ಕೆ ಮೊದಲು ಅನ್ಯಾಯವಾದಾಗ, ಕರ್ನಾಟಕಕ್ಕೆ ಅನ್ಯಾಯವಾದಾಗ ಇವತ್ತು ಬೆಳಗಾವಿನಲ್ಲಿ ನಮ್ಮ ಕನ್ನಡ ಬಾವುಟವನ್ನು ಸುಟ್ಟಾಗ ಮೊದಲು ದನಿ ಎತ್ತಂತವರು ನಮ್ಮ ಶಾಸಕರಾದಂಥ ಡಾಕ್ಟರ್ ಕೆ ಅನ್ನದಾನಿ ಸಾಹೇಬರು. ಇವತ್ತು ಸದನದಲ್ಲಿ ಹುಡುಗಿ ಮಳವಳ್ಳಿ ತಾಲೂಕಿನಲ್ಲಿ ಸರಳತೆಯಿಂದ ಇರ್ತಕ್ಕಂಥ ಏಕೈಕ ರಾಜಕಾರಣಿ ಯಾರು ಇದ್ರೆ ಅದು ಡಾಕ್ಟರ್ ಕೆ ಅನ್ನದಾನಿ ಸಾಹೇಬರು. ಇವತ್ತು ಸದನದಲ್ಲಿ ಹೋರಾಟವನ್ನು ಮಾಡಿ 500 ಸ್ತಂಭದಿಂದ ಮನೆಗಳನ್ನ ತಂದು ಕೊಟ್ಟಂತ ಕೀರ್ತಿ ಡಾಕ್ಟರ್ ಕೆ ಅನ್ನದಾನಿ ಸಾಹೇಬರು. ಅದೇ ರೀತಿ 120 ಮನೆಗಳನ್ನ ಲಿಂಕರ್ ವತಿಯಿಂದ ಕೊಟ್ಟಿರ್ತಕ್ಕಂಥದ್ದು, ಆಶ್ರಯ ಬಡಾವಣೆಯಲ್ಲಿ ಸೈಟ್ಗಳನ್ನ ಹಂಚಿರ್ತಕ್ಕಂಥದ್ದು, ಅವ್ರಿಗೆ ನಾಮಫಲಕಗಳ ಸೋಕಿ ಇಲ್ಲ. ಅವ್ರಿಗೆ ಇವತ್ತು ಪ್ರತಿಯೊಂದು ನಾಲೆಗಳನ್ನ ಇವತ್ತು ಆಧುನೀಕರಣ ಮಾಡಿ ರೈತರು ನೆಮ್ಮದಿಯಾಗಿ ಬೆಳೆಯನ್ನು ಬೆಳೆದು ಜೀವನ ಸಾಗಿಸ್ಲಿಕ್ಕೋಸ್ಕರ ಇವತ್ತು ಪ್ರತಿಯೊಂದು ನಾಲೆಗಳು, ಪ್ರತಿಯೊಂದು ಕೆರೆಕಟ್ಟೆಗಳನ್ನ ಇವತ್ತು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಅವ್ರು ಯಾವುದೋ ಒಂದು ಮಲೆನಾಡಿನಲ್ಲಿ ಒಂದೇ ಎರಡು ಕಟ್ಟಡ ಕಟ್ಬಿಟ್ಟು ದಪ್ಪದಾಗಿ ಕಲ್ಲು ಹಾಕೊಂಡು ನಾನು ಕಟ್ಟಿಸ್ತೇನೆ ನಾನು ಅಭಿವೃದ್ಧಿ ಅಧಿಕಾರ ಅಂತ ಯಾವತ್ತೂ ಹೇಳ್ಕೊಂಡಿಲ್ಲ. ನಮ್ಮ ಶಾಸಕರು ಪ್ರಚಾರ ಪ್ರಿಯರಲ್ಲ, ಅವರು ಕೆಲಸಗಾರರು. ಮಳವಳ್ಳಿಯ ತಾಲೂಕಿನ ಜನರ ಜೊತೆ ಸವಾಲುರಿತ ರೀತಿಯಿಂದ ನಡ್ಕೊಂಡು ಮಳವಳ್ಳಿ ತಾಲೂಕಿಗೆ ಏನು ನ್ಯಾಯ ಸಿಗಬೇಕು ಅದನ್ನ ಸದನದಲ್ಲಿ ಹೋರಾಟ ಮಾಡುವಂಥವ್ರು ನಮ್ಮ ಡಾಕ್ಟರ್ ಕೆ ಅನ್ನದಾನಿ ಸಾಹೇಬರು. ಇಷ್ಟೊಂದು ಸಾಧನೆಯನ್ನು ಮಾಡಿರ್ತಕ್ಕಂಥ ನಮ್ಮ ಅನ್ನದಾನಿ ಸಾಹೇಬರು ಮುಂದಿನ ಬಾರಿನೂ ಕೂಡ MLA ಆಗಿ ಇದೇ ಮಳವಳ್ಳಿ ಕ್ಷೇತ್ರದಿಂದ ಗೆಲ್ತಾರೆ. ಕುಮಾರಣ್ಣನ ಸರ್ಕಾರದಿಂದ ಮಂತ್ರಿ ಕೂಡ ಆಯ್ತಾರೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಇವತ್ತು ಏನು ನನ್ನ ಸ್ನೇಹಿತರಾದಂಥ BJP ಅವರು ಮೋದಿ 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 ಅಂತ ಏನು ಕರೀತಾರೆ, ಆ ಮೋದಿ ಅಂತ ಸಾಧನೆ ಶೂನ್ಯ. ಯಾಕೆಂದ್ರೆ ಇವತ್ತು ಹಿಂದಿಯವರು ಬಂದು ಕರ್ನಾಟಕದಲ್ಲಿ ಬೋರ್ ಹಾಕೋರು ಹಿಂದಿಯವರು, ತಾರ್ ಹಾಕೋರು ಹಿಂದಿಯವರು, ಗುರುಕುಲ ಹಿಂದಿಯವರು, ಸೆಕ್ಯೂರಿಟಿ ಅವರೆಲ್ಲ ಹಿಂದಿಯವರು. ನೀವು ನೆಟ್ಗಲ್ ಉದ್ಯೋಗ ಕೊಟ್ಟಿದ್ರೆ ಅವ್ರ ಎಕ್ಸಾಮಿಲ್ ಬರೋರು. ನಿಮ್ಮ ರಾಜ್ಯಗಳಲ್ಲಿ ಉತ್ತರ ಪ್ರದೇಶದಲ್ಲಿ, ಗುಜರಾತ್ನಲ್ಲಿ, ಮಹಾರಾಷ್ಟ್ರದಲ್ಲಿ ನೀವೆಲ್ಲ ಇದ್ದೀರಲ್ಲ, ನೀವು ಅಲ್ಲೇ ಉದ್ಯೋಗ ಕೊಟ್ಟಿದ್ರೆ ಅವರೇ ಕರ್ನಾಟಕಕ್ಕೆ ಕೆಲಸ ಹುಡುಕೊಂಡು ಬಂದಿದ್ರು. ಅಲ್ಲಿ ನಿಮ್ಮ ಅಭಿವೃದ್ಧಿ ಇರೋದ್ರಿಂದ ಅವ್ರಿಗೆ ನೆಟ್ಟಿಗೆ ನೀವು ಊಟ ಬಟ್ಟೆ ಅನ್ನ ಆರೋಗ್ಯ ಕೊಡ್ತಾ ಇರೋದ್ರಿಂದ ನೀವು ಮೋದಿ ಅಂತ ಕಿರ್ಚ ಅವಶ್ಯಕತೆ ಇಲ್ಲ. ಅದೇ ರೀತಿ ನೀವು ಕ್ಯಾಂಡಿಡೇಟ್ ಮುನ್ನೂರು ಅಂತ ಹೇಳ್ತಾ ಇದ್ದೀವಿ. ಎಲೆಕ್ಷನ್ ಆದ್ಮೇಲೆ 5 ವರ್ಷ ಮನೆ ಸೇರ್ಕೊಂಡ್ಬಿಡ್ತೀರಿ. ಮುಂದಿನ ಬಾರಿ ಡಾಕ್ಟರ್ ಕೆ ಅನ್ನದಾನಿ ಸಾಹೇಬರು MLA ಆಗ್ತಾರೆ, ಕುಮಾರಣ್ಣ ಸರ್ಕಾರದ ಮಂತ್ರಿಗಳು ಆಗ್ತಾರೆ.